ನಮಸ್ಕಾರ. ನುಡಿ ಬೆಳಕು ಡಾಕ್ಟರ್ ರಾಜಶೇಖರ ಜಮದಂಡಿ ಮೈಸೂರು ಅವರ ಪ್ರಕಟಿತ ಲೇಖನ ಪ್ರತಿಯೊಂದರಲ್ಲೂ ಧರ್ಮತತ್ವ ಅಡಗಿದೆ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ವಿಷಯಗಳಿಗೆ ತನ್ನದೇ ಆದ ಧರ್ಮವಿದೆ. ಅವುಗಳು ಅದರ ಅಂಕೆಯನ್ನು ಮೀರಿ ವರ್ತಿಸಲಾರವು. ಉದಾಹರಣೆಗೆ, ನೀರು ಹರಿಯುತ್ತದೆ, ಗಾಳಿ ಬೀಸುತ್ತದೆ, ಹೂವು ಪರಿಮಳವನ್ನು ಬೀರುತ್ತದೆ, ಸೂರ್ಯಚಂದ್ರರು ಬೆಳಕನ್ನು ನೀಡುತ್ತಾರೆ, ಭೂಮಿ ಬೆಳೆ ನೀಡುತ್ತದೆ, ಮೇಘಗಳು ಮಳೆಯನ್ನು ಸುರಿಸುತ್ತವೆ, ಮರಗಳು ಹಣ್ಣು ನೆರಳು ನೀಡುತ್ತವೆ. ತಮ್ಮ ಪಾಡಿಗೆ ಬಂದಿರುವ ಕಾರ್ಯಗಳನ್ನು ಆಸಕ್ತಿಯಿಂದ ನೆರವೇರಿಸುತ್ತಾ ಬಂದಿವೆ. ಅವುಗಳಲ್ಲಿ ಯಾವ ತಾರತಮ್ಯಗಳಿಲ್ಲ. ನಾನು ಮೇಲು ನೀನು ಕೀಳು ಎಂಬ ಭಾವನೆಗಳಿಲ್ಲ. ನಿತ್ಯವೂ ಸರಿಸಮವಾಗಿ ಚೈತನ್ಯದಿಂದ ಇರುತ್ತವೆ. ಹೀಗೆ ಪ್ರಕೃತಿಯು ಯಾವ ಸ್ವಹಿತಾಸಕ್ತಿ ಇಲ್ಲದೆ ಪರೋಪಕಾರದ ಧರ್ಮದಿಂದ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿ ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು ಮುಂತಾದವರು ಸಹ ಯಾವ ಸ್ವಾರ್ಥವಿಲ್ಲದೆ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಿರುತ್ತಾರೆ. ಅವರು ಹಗಲಿರುಳು ಇತರರು ದ್ವೇಷ ಭಾವನೆಗಳಿಂದ ವರ್ತಿಸದೆ ಸುಖವಾಗಿ ನಗುನಗುತ್ತಾ ಇರಬೇಕು ಎಂಬ ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಜನರು ನೀತಿ ನಿಯಮಗಳ ಉಲ್ಲಂಘನೆ ಮಾಡದೆ, ಕೋಪಾಗ್ನಿಯಲ್ಲಿ ಮೆರೆಯದೆ ಶಾಂತಿ ಸಮಾಧಾನಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಆಗಾಗ ಕರೆ ನೀಡುತ್ತಾ ಬಂದಿದ್ದಾರೆ. ಚಂಚಲಯುಕ್ತವಾದ ಮನುಷ್ಯ ಮನಸ್ಸನ್ನು ಅಲ್ಲೋಲ ಕಲ್ಲೋಲವಾಗಿರಿಸಿಕೊಂಡಾಗ ಸಣ್ಣ ಸಣ್ಣ ವಿಷಯಗಳಿಗೆ ಕ್ರೋಧದಿಂದ ವರ್ತಿಸುತ್ತಿದ್ದಾನೆ. ಕೆಲವರು ದುರಾಸೆ, ದುರಾಲೋಚನೆ, ದುರ್ವರ್ತನೆ, ದುರ್ಮಾರ್ಗಗಳನ್ನು ತುಳಿಯುತ್ತಿರುವುದರಿಂದ ಸಮಾಜದಲ್ಲಿ ನೈತಿಕತೆ ಅಧಃಪತನಗೊಳ್ಳುತ್ತಿದೆ. ಯಾರು ಅರಿಷಡ್ವರ್ಗಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾರೋ ಅವರೇ ನಿಜವಾದ ಮನುಷ್ಯರು. ಹಿತಚಿಂತನೆ ಇದ್ದಾಗ ಆರೋಗ್ಯಕರವಾದ ವಾತಾವರಣ ತನ್ನಿಂದ ತಾನೇ ನಿರ್ಮಾಣವಾಗುತ್ತದೆ. ಮುಖ್ಯವಾಗಿ ಧರ್ಮದಿಂದ ನಡೆಯುವ ಹೆದ್ದಾರಿ ನಮ್ಮದಾಗಬೇಕು. ಮನುಷ್ಯ ಕ್ಷುಲ್ಲಕ ವಿಷಯಗಳಿಗೆ ತಲೆಕೆಡಿಸಿಕೊಂಡರೆ ತಾನು ಹಾಳಾಗುವುದೇ ಅಲ್ಲದೆ ತನ್ನ ಸುತ್ತಮುತ್ತಲಿನ ವ್ಯಕ್ತಿಗಳನ್ನು ಹಾಳು ಮಾಡುತ್ತಾನೆ. ಹೃದಯದಲ್ಲಿ ಕಲ್ಮಶವಾದ ಭಾವನೆಗಳನ್ನು ತುಂಬಿಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಪ್ರಯೋಜನ? ಮನದಲ್ಲಿ ದ್ವೇಷ ತುಂಬಿಕೊಂಡಿದ್ದು ಭಕ್ತಿಯ ಮುಖವಾಡದಿಂದ ದೇವರ ಪೂಜೆ ಮಾಡಿದರೆ ಯಾವ ಪ್ರಯೋಜನಗಳೂ ಇಲ್ಲ. ಹೆಂಡದ ಪಾತ್ರೆಯನ್ನು ನಿತ್ಯವೂ ಹೊರಗೆ ಅದೆಷ್ಟು ಬಾರಿ ತೊಳೆದರೂ ಅದು ಕೆಟ್ಟ ವಾಸನೆಯಿಂದ ಹೇಗೆ ಬಿಡುಗಡೆಯನ್ನು ಹೊಂದುವುದಿಲ್ಲವೋ ಹಾಗೆಯೇ ಮನುಷ್ಯರ ಪಾಡೂ ಸಹ. ಸದಾ ಆದರ್ಶ ವಿಚಾರಗಳನ್ನು ಅರಿತವರಿಂದ, ಸಜ್ಜನರಿಂದ ರೂಢಿಸಿಕೊಂಡು ಬದುಕು ಹಸನಾಗಿಸಿಕೊಳ್ಳಬೇಕಲ್ಲವೇ? ಮೇಲೆ ತಿಳಿಸಿದಂತೆ ಪ್ರಕೃತಿಯಿಂದ ಮನುಷ್ಯ ಸೂಕ್ಷ್ಮವಾಗಿ ತಿಳುವಳಿಕೆಯನ್ನು ಪಡೆಯದೆ ಅನಾಗರಿಕನಾಗಿ ವರ್ತಿಸುತ್ತಿರುವುದು ಶೋಚನೀಯ. ಆಧುನಿಕ ವಿಜ್ಞಾನ ತಂತ್ರಜ್ಞಾನದಲ್ಲೂ ಧರ್ಮವಿದೆ. ಮನುಷ್ಯ ಪ್ರತಿಯೊಂದು ವಸ್ತುವನ್ನು ಉಪಯೋಗಿಸುವಾಗಲೂ ಧರ್ಮದಿಂದ ಇರಬೇಕು, ಧರ್ಮಾಂಧನಾಗಬಾರದು. ಧರ್ಮವನ್ನು ಮೀರಿ ನಡೆದರೆ ಆಘಾತ ಕಾದಿರುತ್ತದೆ. ಧರ್ಮವನ್ನು 4 ವಿಧವಾಗಿ ವಿಂಗಡಿಸಬಹುದು ಎಂದು ಆಚಾರ್ಯರು ಸಾರಿದ್ದಾರೆ. ಅವು ಯಾವುವೆಂದರೆ ಸಾಧಾರಣ ಧರ್ಮ, ವಿಶೇಷ ಧರ್ಮ, ಅಸಾಧಾರಣ ಧರ್ಮ ಮತ್ತು ಆಪದ್ಧರ್ಮ. ಹಾವು ಚೇಳುಗಳಿಗೆ ಕಚ್ಚುವ ಧರ್ಮವಿದೆ ಎಂದು ಮನುಷ್ಯನೂ ಸಹ ಕ್ರೂರತನದಿಂದ ವರ್ತಿಸಿದರೆ ಅದಾಗದು. ಮನುಷ್ಯನಿಗೆ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿರುವುದರಿಂದ ಸರಿ ತಪ್ಪುಗಳ ಲೆಕ್ಕಾಚಾರವಿರುತ್ತದೆ. ಇದನ್ನು ಮೀರುವಂತಿಲ್ಲ. ಉದಾಹರಣೆಗೆ, ರಾಜನಿಗೆ ಪ್ರಜಾಸೇವೆ, ಮಠಾಧೀಶರಿಗೆ ಸಮಾಜ ಸೇವೆ, ನಟನಿಗೆ ನಟನೆ, ವಿಜ್ಞಾನಿಗಳಿಗೆ ಸಂಶೋಧನೆ, ವ್ಯಾಪಾರಿಗೆ ಮಾರಾಟ, ಸೈನಿಕರಿಗೆ ಹೋರಾಟ, ಹೀಗೆ ಅವರವರ ಪಾಲಿಗೆ ಬಂದ ಕಾರ್ಯಕಲಾಪಗಳನ್ನು ಧರ್ಮದ ಅಧೀನದಲ್ಲಿ ನಿರ್ವಹಿಸಬೇಕು. ಆಗ ಸುಂದರ ಸಮಾಜ ನಿರ್ಮಾಣವಾಗಲು ಸಾಧ್ಯ. ಒಟ್ಟಾರೆ ಅಹಿಂಸಾ ಪರಮೋ ಧರ್ಮ,
ಇದನ್ನು ಆಚರಿಸುತ್ತಾ ಧರ್ಮದಿಂದ ನಡೆದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಎಂಬುದು ಸುಳ್ಳಲ್ಲ. ನಮಸ್ಕಾರ, ಧನ್ಯವಾದಗಳು.